ನಮಸ್ಕಾರ ರೀ ಎಲ್ಲರೂ. ಇವತ್ತು ನಾ ಟೊಮೆಟೊ ಸಾರು ಮಾಡತ್ತೀನಿ. ಅದನ್ನು ಹೆಂಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಬರ್ರಿ, ನಾರ್ಮಲಿ ಎಲ್ಲರೂ ಮಾಡ್ತಾರೆ, ಆದರೆ ನಾ ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸಾದಾ ಸಿಂಪಲ್ ಅದ, ವಿದೌಟ್ ಮಸಾಲ. ಮೊದಲಿಗೆ ಒಂದೆರಡು ಟೊಮೆಟೊ ತೊಗೊಂಡು ಅದನ್ನು ದಪ್ಪ ದಪ್ಪ ಪೀಸಾಗಿ ಕಟ್ ಮಾಡ್ಕೊಂಡೇನಿ ನಾನು. ಆಮೇಲೆ ಗ್ಯಾಸ್ ಮ್ಯಾಗ ಒಂದು ಬೊಗಾಣಿ ಇಟ್ಟಾದರೂ ನೀರು ಕುದಿಯಕ್ಕೆ ಇಟ್ಟೀನಿ. 1-2 ಗ್ಲಾಸ್ ನೀರು ಹಾಕೊಂಡ್ರೆ ಸಾಕು. ನಾವು ಇದೇ ನೀರು ಮತ್ತು ವಾಪಸ್ ಸಾರು ಮಾಡೋಕ್ಕೆ ಯೂಸ್ ಮಾಡಕ್ಕೆ ಬೇಕು. ಮ್ಯಾಗ ಮತ್ತು ನೀವು ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ನೋಡಿರಿ, ಈಗ ನೀರು ಕುದಿ ಬಂದದ. ಇದ್ರೊಳಗೆ ಕಟ್ ಮಾಡಿ ಇಟ್ಟಿದ್ದ ಟೊಮೆಟೊ ಹಾಕೊಂಡು ಬಾಯ್ಲ್ ಮಾಡ್ಕೊಳ್ಳೋದು. ಇದು ಬಾಯ್ಲ್ ಮಾಡ್ಕೋವಾಗ ಒಂದು ಸ್ವಲ್ಪ ಉಪ್ಪು ಹಾಕೋರಿ, ಅಂದರೆ ಟೊಮೆಟೊ ಜಲ್ದಿ ಬಾಯ್ಲ್ ಆಗ್ತದೆ. ಎಕ್ದಮ್ ಸಾಫ್ಟಾಗಿ ಬಾಯ್ಲ್ ಮಾಡ್ಕೊಳ್ಳೋದು. ಆಮೇಲೆ ಜಾಸ್ತಿ ಹೊತ್ತು ಬಾಯ್ಲ್ ಮಾಡ್ಕೊಳಕ್ಕೆ ಹತ್ತಂಗಿಲ್ಲ ನಮಗೆ. ಒಂದು ಪ್ಲೇಟ್ ಮುಚ್ಚಿ 1-2-3 ನಿಮಿಷ ಬಿಟ್ಟರೆ ಚಲೋದಂಗೆ ಬಾಯ್ಲ್ ಆಗ್ತದೆ ಟೊಮೆಟೊ. ನೋಡಿರಿ, ಈಗ ಮ್ಯಾಗಿನ ಸಿಪ್ಪಿ ತಾನ ಹೊಣ್ತದ, ಅಷ್ಟು ಬಾಯ್ಲ್ ಆಗ್ಯದ. ನೀವು ಒಂದು ಟೊಮೆಟೊ ಹಾಕೊಂಡು ಹಾಕಿದ್ರೂ ಬಾಯ್ಲ್ ಆಗ್ತದೆ, ಬಟ್ ಅದು ಲೇಟ್ ಆಗ್ತದೆ ಒಂದು ಸ್ವಲ್ಪ. ಹಿಂಗೆ ಕಟ್ ಮಾಡಿ ಹಾಕೊಂಡ್ರೆ ಜಲ್ದಿ ಆಗ್ತದೆ. ಇನ್ನು ಇದನ್ನೆಲ್ಲನೂ ಸ್ಮ್ಯಾಶ್ ಮಾಡ್ಕೊಳ್ಳೋದ ಚಲೋದಂಗೆ. ಇದು ಸ್ಮ್ಯಾಶ್ ಮಾಡ್ಕೋತಿಲ್ಲ, ಟೊಮೆಟೊ ಸೊಪ್ಪಿ ತಾನ ಹೊಣ್ತಾವ, ಆಮೇಲೆ ಅದನ್ನ ತಕ್ಕೊಳ್ಳೋದು ನಾವು. ನೋಡಿರಿ, ನಾ ಯಾವ ಥರ ಸ್ಮ್ಯಾಶ್ ಮಾಡತ್ತೀನಂತ. ಈಗೆಲ್ಲ ಸೊಪ್ಪಿ ಎಲ್ಲ ತಾನ ಹೊಂಟದದ, ಅದನ್ನ ತೆಗಿಯೋದಷ್ಟ ಅದರೊಳಗಿಂದ. ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕೋಣಂತ. ಗ್ಯಾಸ್ ಮ್ಯಾಗ ಒಂದು ಬೊಗಣಿ ಇಟ್ಟು ಅದಕ್ಕೊಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡೀನಿ ನಾನು. ಎಣ್ಣೆ ಕಾದ್ಮ್ಯಾಗ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡ್ಲೆಬೇಳೆ ಹಾಕೋರಿ. ಕಡ್ಲೆಬೇಳೆ ಆಪ್ಷನ್, ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರೆ ಬೇಡ. ಹಂಗೆ ಇದ್ರೊಳಗೆ ಕರಿಬೇವು ಮತ್ತು ಹಿಂಗು ಹಾಕೋರಿ. ನನ್ನ ಹತ್ತೆ ಕರಿಬೇವು ಮತ್ತು ಹಿಂಗೆ ಎರಡೂ ಇಲ್ಲ, ಅದಕ್ಕೆ ನಾ ಹಾಕಿಲ್ಲ. ನೀವು ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತದೆ. ಈಗ ನೋಡಿರಿ, ಕಡ್ಲೆಬೇಳೆ ಉದ್ದಿನಬೇಳೆ ಎರಡೂ ಫ್ರೈ ಆಗಿದ್ದಾವೆ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದು. ಒಂದು ಸ್ವಲ್ಪ ಚಲೋದಂಗೆ ಫ್ರೈ ಆದ್ಮ್ಯಾಗ ಅದ್ರಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋದು. ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಹಾಕೋರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು. ಆಮೇಲೆ ಬೆಲ್ಲನೂ ಹಾಕೋರಿ. ಬೆಲ್ಲ ಹಾಕೊಂಡ್ರೆ ಟೊಮೆಟೊ ಹುಳಿ ಇದ್ರೂ ಅದು ಬ್ಯಾಲೆನ್ಸ್ ಮಾಡ್ತದೆ. ಆಮೇಲೆ ಸ್ಮ್ಯಾಶ್ ಮಾಡಿಟ್ಟಿದ್ದ ಟೊಮೆಟೊ ಏನು ಪ್ಯೂರಿ ಇರ್ತದಲ್ಲ, ಅದನ್ನೀಗ ಅದ್ರಾಗ ಹಾಕ್ಕೊಳ್ಳೋದು. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ನೀವು ನೀರು ಹಾಕೋರಿ. ಆಮೇಲೆ ಕೊತ್ತಂಬರಿ ಹಾಕೋರಿ, ಕಟ್ ಮಾಡಿಟ್ಟಿದ್ದ. ಒಂದು ಸರ್ತಿ ಎಲ್ಲನೂ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ನಾ ಇದ್ರಾಗ ಒಂದು ಸ್ವಲ್ಪ ಕಾಳು ಮೆಣಸಿನ ಪೌಡ್ರ್ ಹಾಕೀನಿ. ಕಾಳು ಮೆಣಸು ಅಂದ್ರೆ ಕರಿಮೆಣಸು ಬರ್ತದಲ್ಲ, ಮಸಾಲ ಮೆಣಸು, ಅದು ಒಂದು ಸ್ವಲ್ಪ ಹಾಕ್ಕೊಂಡೀನಿ. ಒಂದು ಅರ್ಧ ಚಮಚಕ್ಕಿಂತನೂ ಒಂದು ಸ್ವಲ್ಪ ಕಡ್ಮೆ. ಒಂದು ಕುದಿ ಬರಕ್ಕೆ ಬಿಡೋದು. ಟೊಮೆಟೊ ಮೊದಲೇ ನಾವು ಬಾಯ್ಲ್ ಮಾಡ್ಕೊಂಡಿರ್ತೇವೆ, ಅದಕ್ಕೆ ಇದನ್ನು ಜಾಸ್ತಿ ಬಾಯ್ಲ್ ಮಾಡೋಕ್ಕೆ ಹೋಗೋದಿಲ್ಲ. ಅಷ್ಟು ಸ್ವಲ್ಪ ಒಂದು ಕುದಿ ಬತ್ತಂದ್ರೆ ಗ್ಯಾಸ್ ಬಂದ್ ಮಾಡಿರಿ. ಈಗ ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋಕೆ ಟೊಮೆಟೊ ಸಾರು ರೆಡಿ ಆಗ್ಯದ. ಈ ಸಿಂಪಲ್ ಟೊಮೆಟೊ ಸಾಂಬಾರು ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.